ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ. ಮುಂದೆ ಜನವರಿ 15ನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬ ಬರುತ್ತೆ. ಅದಕ್ಕೆ ಸಕ್ಕರೆ ಹೆಚ್ಚು ಮಾಡಬೇಕಲ್ಲ, ಸುಲಭವಾಗಿ ತಿಳಿಸಿಕೊಡ್ತೇನೆ. ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಮೊದಲು 1 ಕಪ್ಪು ಸಕ್ಕರೆ, ಬಿಳಿ ಸಕ್ಕರೆ, ಅದರ ಜೊತೆಗೆ ಬಿಳಿ ಕಲ್ಸಕ್ಕರೆ ಪುಡಿ ಕುಟ್ಬಿಟ್ಟು ಸಣ್ಣದಾಗಿ ಕುಟ್ಟಿ ಅದನ್ನು ಸಣ್ಣ ಜಾರಲ್ಲಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಸಕ್ಕರೆ, ಬಿಳಿ ಸಕ್ಕರೆನೂ ಕಲ್ಸಕ್ಕರೆನೂ ಎರಡು ಪುಡಿ ಮಾಡಿಕೊಂಡು ನೈಸಾಗಿ ಒಂದು ಸ್ಟೀಲ್ ಪಾತ್ರೆಗೆ, ಅಗಲವಾಗಿರೋ ಪಾತ್ರೆಗೆ ಹಾಕೋಬೇಕು. ಮತ್ತು ಕಾಸಿರೋ ಹಾಲು ಸ್ವಲ್ಪ, ಮತ್ತು ಈ ಥರ ಹಚ್ಚಿನ ಮಣೆನ ನೀರಲ್ಲಿ ಹಾಕಿ ಎತ್ತಿಟ್ಕೊಂಡು ಚೆನ್ನಾಗಿ ನೀರೆಲ್ಲ ಜಾಡಿಸ್ಬೇಕು. ನಂತರ ಈ ಸ್ವಲ್ಪ ಹಾಲನ್ನು ಹಾಕಿ ಕಲಿಸ್ಬೇಕು. ಸಕ್ಕರೆ ಪುಡಿ ಮಾಡಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಕಲಿಸ್ಬೇಕು. ಗಟ್ಟಿಯಾಗಿ ಕಲಿಸ್ಬೇಕು. ತೀರ ಗಟ್ಟಿನೂ ಅಲ್ಲ, ತೀರ ನೀರಾಗೂ ಅಲ್ಲ, ಮೀಡಿಯಮ್ ಆಗಿ ನಮ್ಮ ಹದಕ್ಕೆ ಗೊತ್ತಾಗುತ್ತೆ, ಆ ಹದಕ್ಕೆ ಕಲಿಸ್ಬೇಕು. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕೋಬೇಕು. ತುಂಬ ಜಾಸ್ತಿ ಹಾಕೊಂಡ್ರೆ ನೀರಾಗುತ್ತೆ. ನೀರಾದರೆ ಬರಲ್ಲ. ಸ್ವಲ್ಪ ಗಟ್ಟಿ ಇರಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಇರಬೇಕು ಕಲಸೋದು. ಪಾಕ ಮಾಡೋದಾಗಲಿ, ಪಾಕ ಮಾಡಿ ತೆಗೆಯೋದಾಗಲಿ ಅದೆಲ್ಲ ಮಾಡಿದ್ರೆ ತುಂಬ ಗಟ್ಟಿಯಾಗುತ್ತೆ. ಪಾಕ ಗಟ್ಟಿಯಾಗ್ಬಿಟ್ಟು ಕೆಟ್ಟೋಗ್ಬಿಡುತ್ತೆ ಸಕ್ಕರೆ ಹೆಚ್ಚು. ಈ ಥರ ಮಾಡಿದ್ರೆ ಯಾವ ಕಾರಣಕ್ಕೂ ಕೆಡಲ್ಲ. ಹದ ಕರೆಕ್ಟಾಗಿ ಮಾಡ್ಕೋಬೇಕು. ನಾನು ತೋರಿಸಿರೋ ಥರ ನೀವು ಮಾಡಿದರೆ ಖಂಡಿತ ಚೆನ್ನಾಗಿ ಬರುತ್ತೆ. ಸುಲಭವಾಗಿ ಮಾಡಬಹುದು ಇದನ್ನು. ನೋಡಿ, ಒಂದು ಬಟ್ಲಲ್ಲಿ ನೀರಲ್ಲಿ ಹಚ್ಚಿನ ಮಣೆ ಹಾಕಿದ್ದೀನಿ. ಹಚ್ಚಿನ ಮಣೆ ಹಾಕಿರೋದನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಒಂದು ಸೆಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. ಆ ನೀರಲ್ಲಿ ಹಾಕಿಟ್ಟಿದ್ದೀನಿ. ಇನ್ನೊಂದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ನೀರೆಲ್ಲ ಜಾಡಿಸಿ ನಾನು ಮಣೆನ ಈಚೆ ಇಟ್ಕೊಂಡಿದ್ದೀನಿ. ಕಟ್ಟೆ ಮೇಲೆ ಇಟ್ಕೊಂಡಿದ್ದೀನಿ. ನೀವು ಕಟ್ಟೆ ಮೇಲಾರ ಇಟ್ಕೋಬೋದು. ನಿಮ್ದೆಲ್ಲ ಅನುಕೂಲ ಇರುತ್ತೋ ಆ ಜಾಗದಲ್ಲಿ ಇಟ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೋಬೇಕು. ನೋಡಿ, ಹಿಂಗಂದರೆ ಉಂಡೆ ಬರಬೇಕು. ಕಲಸಾದ್ಮೇಲೆ ಈ ರೀತಿ ಉಂಡೆ ಬರಬೇಕು. ಉಂಡೆ ಬಂದಿದ್ದನ್ನು ಈ ಹಚ್ಚಿನ ಮಣೆಗೆ ನೀವು ಹಾಕಬೇಕು. ಒಂದು ಹಚ್ಚಿನ ಮಣೆಗೆ ಈ ಥರ ಈ ರೀತಿ ಇಟ್ಕೊಂಡು ಮಣೆ ಮೇಲಾರ ಇಟ್ಕೋಬೋದು, ಅಥವಾ ಕಟ್ಟೆ ಮೇಲಾರ ಇಟ್ಕೊಂಡು ನೀಟಾಗಿ ಈ ಥರ ಒಂದು ನಿಂಬೆಹಣ್ಣು ಗಾತ್ರ ಥರ ತೊಗೊಂಡು, ನೋಡಿ ತೋರಿಸ್ತಾ ಇದ್ದೀನಿ, ಪೂರ್ತಿ ಸ್ಪ್ರೆಡ್ ಮಾಡಿ. ಆ ಹಚ್ಚಿನ ಆಕಾರ ಎಲ್ಲಿದೆಯೋ ಅದಕ್ಕೆ ಪೂರ್ತಿ ಸ್ಪ್ರೆಡ್ ಮಾಡಬೇಕು. ಕೈಯಲ್ಲಿ, ಅಂಗೈಯಲ್ಲಿ ಈ ಥರ ಒತ್ತಬೇಕು. ತೋರಿಸ್ತಾ ಇದ್ದೀನಿ ನೋಡಿ. ಇದು ಮುರಿಯಲ್ಲ, ಹರಿಯಲ್ಲ, ಗಟ್ಟಿಯಾಗಲ್ಲ. 10 ನಿಮಿಷದಲ್ಲಿ ಈ ಕೆಲಸ ಆಗುತ್ತೆ. ನೋಡಿ, ಇನ್ನೊಂದು ಮಣೆ ಇದೆಯಲ್ಲ, ಒಂದು ಹಚ್ಚಿನ ಮಣೆಗೆ ಸಕ್ಕರೆ ಪುಡಿ ಮಾಡಿರೋದನ್ನ ಉಂಡೆ ಮಾಡಿ ಗಟ್ಟಿಯಾಗಿ ಚಪಾತಿ ಹದಕ್ಕೆ ಹಿಟ್ಟಿಗೆ ಕಲಿಸ್ಕೊಂಡಿದ್ದೀನಿ. ನೋಡಿ, ಇನ್ನೊಂದು ಹಚ್ಚಿನ ಮಣೆಗೆ ಹಾಕಿದ್ದೀನಲ್ಲ, ಒಂದು ಹಚ್ಚಿನ ಮಣೆಗೆ ಸಕ್ಕರೆ ಹೆಚ್ಚು ಹಾಕಿ, ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡು ಸಕ್ಕರೆ ಹೆಚ್ಚು ಹಾಕಿ, ಇನ್ನೊಂದು ಮಣೆ ಇರುತ್ತಲ್ಲ ಅದನ್ನು ಹೀಗೆ ಸ್ಪ್ರೆಡ್ ಮಾಡಬೇಕು, ಒತ್ತಬೇಕು, ಗಟ್ಟಿಯಾಗಿ ಒತ್ತಬೇಕು. ಅದು ಆಕಾರ, ಯಾವ ಆಕಾರ ಇರುತ್ತೋ ಆ ಆಕಾರ ಬರುತ್ತೆ. ನೋಡಿ, ಈ ರೀತಿಯಾಗಿ ಬರುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಬರುತ್ತೆ. ಈ ಸುತ್ತ ಎಲ್ಲ ಇದೆಯಲ್ಲ, ಅದನ್ನು ನಿಧಾನಕ್ಕೆ ತೆಕ್ಕೋಬೇಕು. ನೋಡಿ, ಈ ಥರ ಒಂದು ತಟ್ಟೆ, ಖಾಲಿ ತಟ್ಟೆ ಇಟ್ಕೊಂಡು, ಪ್ಲೇಟು ಈ ಥರ ಹಿಂಗೆ ಇಟ್ಕೊಂಡು, ಯಾಕೆ ಕೆಳಗೆ ಬಿದ್ದರೆ ಅದೆಲ್ಲ ಅಂಟಂಟಾಗುತ್ತೆ. ತೆಗಿವಾಗಿ ನಿಧಾನಕ್ಕೆ ಹುಷಾರಾಗಿ ನಯನಾಜೂಕಾಗಿ ತೆಗಿಬೇಕು. ತೀರ ರಫಾಗಿ ತೆಗಿಬಾರ್ದು, ತೀರಾಗಿ
ನಯ ನಾಜೂಕಾಗಿ ತೆಗೀರಿ, ನೀಟಾಗಿ ತೆಗೀರಿ. ನೀಟಾಗಿ ಬರುತ್ತೆ, ಯಾವ ಆಕಾರ ಇರುತ್ತೋ ಆ ಆಕಾರಕ್ಕೆ ಬರುತ್ತೆ. ನೋಡಿ, ಇನ್ನು ಮಿಕ್ಕಿದೂ ಇದು ಒಂದು ಅಚ್ಚಾಗುತ್ತೆ. ಈಗ ತೋರಿಸ್ತೀನಿ, ಆ ಅಚ್ಚನ್ನು ತೋರಿಸ್ತೀನಿ ನಾನು. ಹೀಗೆ ಒತ್ತಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಯಾಕೆಂದರೆ ಒಳಗಡೆ ಸಕ್ಕರೆ ಹಚ್ಚಿನ ಉಂಡೆ ಮಾಡಿ ಪುಡಿ ಮಾಡಿ ಉಂಡೆ ಮಾಡಿರ್ತೀವಲ್ಲ, ಆ ಅಚ್ಚನ್ನು ಒಳಗಡೆ ಆಕಾರ ಬರಬೇಕು. ಇಲ್ಲಿ ಹಿಂದ್ಗಡೆ ಇನ್ನೊಂದು ಅಚ್ಚು ಹಾಕಿರ್ತೀವಲ್ಲ, ಮೇಲ್ಗಡೆ ಹಾಕಿರೋ ಅಚ್ಚಿನ ಮಣೆನೂ ಅದು ಆಕಾರ ಬರಬೇಕು. ಹಿಂದೆನೂ ಬರಬೇಕು, ಮುಂದ್ಗಡೆನೂ ಬರುತ್ತೆ. ಇವಾಗ ತೆಗಿಯೋದನ್ನು ತೋರಿಸ್ತೀನಿ ನೋಡಿ. ಅದು 2 ಕೈ ಇಟ್ಕೊಂಡು ಮಾಡಬೇಕು. ನಾವೊಂದು ವಿಡಿಯೋ ಮಾಡ್ತಾಯಿದ್ದೀನಿ, ಇನ್ನೊಂದು ಕೈಲಿ ನಿಧಾನಕ್ಕೆ ತೋರಿಸ್ತೀನಿ ನಿಮಗೆ. ನೋಡಿ, ತೆಗ್ದಿದ್ದೀನಿ. 2 ಸೈಡು 2 ಹಚ್ಚಿನ ಮಣೆನೂ ಹಾಕಿ ನೀಟಾಗಿ ತೆಗ್ದಿದ್ದೀನಿ. ಇದೊಂದು 10 ನಿಮಿಷ ಬಿಟ್ಟು ನೀವು ತೆಗೆದ್ರೆ ನೀಟಾಗಿ ಬರುತ್ತೆ. ಅದು ಮುರಿಯಲ್ಲ, ಹರಿಯಲ್ಲ. ತೆಗೆದುಬಿಟ್ಟು ಸ್ವಲ್ಪ ಹೊತ್ತು, ಸುಮಾರು ಹೊತ್ತು ಗಾಳಿಗೆ ಇಟ್ಟಿರಬೇಕು. ತಕ್ಷಣ ಮಾಡಿ ಎತ್ತಿಡಬೇಡಿ. ಬಿಸಿಲಿದ್ದರೆ ಒಂದು 10 ನಿಮಿಷ ಬಿಸಿಲಲ್ಲಿದ್ದರೆ ಗಟ್ಟಿಯಾಗತ್ತೆ. ತೀರಾ ಗಟ್ಟಿ ಆಗಲ್ಲ. ಮುರಿದು ತಿಂದಿದ್ರೆ ನೈವೇದ್ಯಕ್ಕೆ ಇಟ್ಬಿಟ್ಟು ದೇವ್ರ ನೈವೇದ್ಯಕ್ಕೆ ಇಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡಾದಮೇಲೆ ಕಮೆಂಟ್ ಮಾಡಿ, ದಯವಿಟ್ಟು ಹೇಗೆ ಬಂತು ಅಂತ ತಿಳಿಸಿ. ಎಲ್ಲರೂ ಪ್ರಯತ್ನ ಪಡಿ. ನೋಡಿ ವೀಕ್ಷಕರೇ, ಈಗ ಒಂದು ಮಾಡಿ ತೋರಿಸಿದ್ನಲ್ಲ, ಇನ್ನೊಂದು ಹಚ್ಚಿನ ಮಣೆನ ನೀರಲ್ಲಿ ಹಾಕಿದ್ದೆ. ಅದನ್ನು ನೀರೆಲ್ಲ ಜಾಡಿಸಿ ಸ್ವಲ್ಪ ಹೊತ್ತು ಬಿಟ್ಟು ಒಂದು 5 ನಿಮಿಷ ಬಿಟ್ಟೆ ನೀರಿನ ಅಂಶ ಎಲ್ಲ ಕೆಳಗೆ ಹೋಗುತ್ತೆ. ಚೆನ್ನಾಗಿ ಜಾಡಿಸಿ ಈ ಥರ ಇಟ್ಟಿದ್ರೆ ಇನ್ನು ಮಿಕ್ಕಿದ್ದು ಒಂದು ಹಚ್ಚಿನ ಮಣೆನ ತೋರಿಸಿದ್ದೆ. ಈಗ ಇನ್ನೊಂದು ಹಚ್ಚಿನ ಮಣೆ ಉಂಡೆ ಮಿಕ್ಕಿತ್ತಲ್ಲ ನೋಡಿ, ಅದನ್ನು ಸರಿ ಮಾಡ್ಕೊಂಡು ಹದ ಮಾಡಿಕೊಂಡು ಈ ಥರ ರೌಂಡಾಗಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಅದೇ ಮಿಕ್ಕಿದ ಉಂಡೆನ ಈ ಥರ ಹಚ್ಚಿನ ಮಣೆ, ಇನ್ನೊಂದು ಹಚ್ಚಿನ ಮಣೆ ರೆಡಿ ಮಾಡ್ಕೊಂಡಿದ್ದೆ. ಮಿಗುತ್ತೆ ಅಂತ ಗೊತ್ತಿತ್ತು. ನಾನು ಆ ಹಚ್ಚಿನ ಮಣೆಗೆ ಈ ಥರ ಮತ್ತೆ ಒತ್ತಿ ಮೊದಲನೇ ವಿಡಿಯೋದಲ್ಲಿ ಏನು ತೋರಿಸಿದ್ನೋ ಅದೇ ರೀತಿ ತಿರ್ಗಾ ಇನ್ನೊಂದು ಹಚ್ಚಿನ ಮಣೆಗೆ ಹಾಕಿದ್ದೀನಿ. ಸುತ್ತ ಬಂದಿರೋದೇನು ವೇಸ್ಟ್ ಏನು ಆಗಲ್ಲ. ಬೇಕಾದ್ರೆ ಈ ಥರ ಬಟ್ಲು ಥರನೂ ಮಾಡಿ ಇಡ್ಬೋದು. ಸಣ್ಣ ಸಣ್ಣ ಮಕ್ಕಳಿದ್ದರೆ ಬೀರಕ್ಕೆ ಹೋದರೆ ಮಾರನೇ ಸಹ ಇದನ್ನು ತೊಗೊಂಡೋಗಿ ಬೀರ್ಬೋದು. ಇದಕ್ಕೆ ಅಲಂಕಾರನೂ ಮಾಡ್ಬೋದು. ಇದರಲ್ಲಿ ಚಿತ್ತಾರ ಥರ ಬರೀಬೋದು. ಈ ಸ್ಕೆಚ್ ಪೆನ್ ಥರ ಇರುತ್ತಲ್ಲ, ಅದನ್ನು ಇದ್ರ ಮೇಲೆ ಆರಿದ ಮೇಲೆ ಗಟ್ಟಿ ಆಗುತ್ತೆ, ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಆದ ನಂತರ ಇದ್ರ ಮೇಲೆ ಬರಿಬೋದು. ಸ್ಕೆಚ್ ಪೆನ್ಗಿನ್ನ ಈ ಥರ ಅರ್ಶಿನ ಕುಂಕುಮದ ಥರದ ಬಣ್ಣ ಯಾವ ನಿಮ್ಗೆ ಇಷ್ಟ ಆಗುತ್ತೋ
ಹಳದಿ ಬಣ್ಣ ಅಥವಾ ಕೆಂಪು ಬಣ್ಣ, ಕೇಸರಿ ಬಣ್ಣ ಇದ್ದರೆ ಹಾಲಲ್ಲಿ ಒಂಚೂರು ಇವಾಗ ನಾನು ತೋರಿಸಿದ್ನಲ್ಲ ಕಾದಿರೋ ಹಾಲಿರುತ್ತಲ್ಲ ಅದನ್ನು ಆ ಪುಡಿನ ಒಂದು ಸಣ್ಣ ಬಟ್ಲಿಗೋ ಅಥವಾ ತಟ್ಟೆಗೋ ಹಾಕ್ಕೊಂಡ್ರೆ ಅದು ಗಟ್ಟಿಯಾಗಿ ಕಲಿಸ್ಕೊಂಡು ಇದ್ರ ಮೇಲೆ ನಾವು ಯಾವ ಥರ ಡಿಸೈನ್ ಬೇಕಾದ್ರೆ ಮಾಡಿ ಕೊಡ್ಬೋದು ಇದನ್ನು. ಅದು ಡಿಸೈನ್ ಇದ್ರ ಮೇಲೆ ಹಚ್ಚಿ ಬಣ್ಣ ಹಚ್ಚಾದ್ಮೇಲೆ ಸ್ವಲ್ಪ ಹೊತ್ತು ಅದನ್ನು ಒಂದು ಅರ್ಧ ಗಂಟೆ ಬಿಡಬೇಕು. ಹಚ್ಚಾದ್ಮೇಲೆ ತಕ್ಷಣ ಎತ್ತಿಟ್ರೆ ಕೈಗೆಲ್ಲ ಮೆತ್ಕೊಳ್ಳುತ್ತೆ, ಎಲ್ಲ ಕಡೆನೂ ಮೆತ್ಕೊಳ್ಳುತ್ತೆ. ನೋಡಿ ಇದು ಸುತ್ತ ಎಲ್ಲ ಬಂದಿರೋ ಸ್ಪ್ರೆಡ್ ಆಗಿರುತ್ತಲ್ಲ ಅದನ್ನು ನಿಧಾನಕ್ಕೆ ಈ ಥರ ತೆಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಯಾವ ಆಕಾರ ಇರುತ್ತೋ ಆ ಆಕಾರಕ್ಕಿರುತ್ತೆ. ನೋಡಿ ಮೊದಲನೇ ಅಚ್ಚು ಮಾಡಿದ್ದು ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಅಚ್ಚು ಮಾಡಾದ್ಮೇಲೆ ನೀರಿಗೆ ಹಾಕಿ ಇಟ್ಕೊಂಡ್ರೆ ಮತ್ತೆ ಅದೇ ಯಾವ ಹಚ್ಚಿನ ಮಣೆ ಇರುತ್ತೋ ಅದಕ್ಕೆ ಹಚ್ಚಿಗೆ ನೀರು ಈ ಥರ ಹಾಕಿ ನೋಡಿ ಬಟ್ಲಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ ಹಚ್ಚಿನ ಮಣೆನ. ಅದನ್ನು ಚೆನ್ನಾಗಿ ಆ ನೀರಿನಲ್ಲೇ ನೀಟಾಗಿ ಮಾಡ್ಕೊಂಡು ಈ ಥರ ಮತ್ತು ಈ ಥರ ಪುಡಿ ಮಾಡಿರ್ತೀವಲ್ಲ ತೋರಿಸಿದ್ನಲ್ಲ ಮೊದಲನೇ ವೀಡಿಯೋದಲ್ಲಿ ಯಾವ ರೀತಿ ಮಾಡಬೇಕು ಅಂತ ತೋರಿಸಿದ್ನಲ್ಲ ಆ ಥರ ಹೀಗೆ ಮಾಡಿಕೊಂಡು ನೀರಿನ ಅಂಶ ಎಲ್ಲ ಈ ಥರ ಜಾಡಿಸ್ಬೇಕು. ನೋಡಿ ಹಿಂಗೆ ಜಾಡಿಸಿದ್ರೆ ಇದ್ರ ಮೇಲೆ ಜಾಡಿಸ್ಬೇಡಿ, ಮಾಡಿಟ್ಟಿರೋದನ್ನ ಈ ಕಡೆ ಪಕ್ಕಕ್ಕೆ ಇಟ್ಕೊಳ್ಳಿ. ಇದನ್ನು ಹಿಂಗೆ ಜಾಡಿಸಿದ್ರೆ ನೀರಿನ ಅಂಶ ಎಲ್ಲ ಹೋಗುತ್ತೆ. ಈ ಥರ ಹಿಂಗೆ ನಿಲ್ಲಿಸಿ ಒಂದು 5 ನಿಮಿಷ ಬಿಟ್ಟೆ ನೀರು ಅದರೊಳಗಿರೋ ನೀರನ್ನೆಲ್ಲ ಸ್ವಲ್ಪ ಅಂಶ ಗಾಳಿಗೆ ಒಣಗಿದ ನಂತರ ತಿರುಗಿ ಥರ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ತಿರ್ಗಿ ಆ ಮಣೆಗೆ ಇಟ್ಕೊಂಡು ಉಂಡೆ ಮಾಡ್ಕೊಂಡು ಸಕ್ಕರೆ ಪುಡಿ ಮಾಡಿದ್ದನ್ನು ಉಂಡೆ ಮಾಡಿಕೊಂಡು ಆ ಮಣೆ ಮೇಲೆ ತಿರ್ಗಿ ಆ ಆಕಾರಕ್ಕೆ ಮಾಡ್ಕೋಬೋದು. ಆಗ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ವಿಡಿಯೋ ನೋಡಿದವರೆಲ್ಲ ತುಂಬ ಧನ್ಯವಾದಗಳು. ಈಗ ಅಚ್ಚಿಗೆ ಎಲ್ಲ ಹಾಕಿದ್ವಲ್ಲ, ಮಣೆ ಒತ್ತಿದ್ವಲ್ಲ, ಈಗ ಅದನ್ನು ನಿಧಾನಕ್ಕೆ 2 ಕೈಯಿಂದ ತೆಗಿಬೇಕು. ನಾನು ಇನ್ನೊಂದು ಕೈಯಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ನಿಧಾನಕ್ಕೆ ಈ ರೀತಿಯಾಗಿ ಸುತ್ತ ಈ ಥರ ಕಟ್ಟೆ ಹಂಚಿದ್ರೆ ನಿಧಾನಕ್ಕೆ ನಾವು ಒಂದೇ ಕೈಯಲ್ಲಿ ಮಾಡ್ತಾ ಇರೋದ್ರಿಂದ ಈ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು 2 ಕೈ ಇಟ್ಕೊಂಡು ಮಣೆನ ನಿಧಾನಕ್ಕೆ ಒತ್ತಿರ್ತೀವಲ್ಲ ಅದನ್ನು ನಿಧಾನಕ್ಕೆ ಈ ರೀತಿಯಾಗಿ ಬಿಡಿಸಿದ್ರೆ ಬರುತ್ತೆ. ನೋಡಿ 2 ಕಡೆನೂ ಚೆನ್ನಾಗಿ ಆಕಾರ ಬಂದಿದೆ. ನೋಡಿ ಇನ್ನೂ ಒಂದು ಅಚ್ಚೆ ಮಣೆಗೆ ಹಾಕಿದ್ನಲ್ಲ ಅದನ್ನು ತೆಗೆದು ತೋರಿಸ್ತೀನಿ. ಈ ಥರ ಮಾಡಿ ಈ ಥರ ತಟ್ಟೆ ಒಳಗೆ ಈ ಥರ ಇಡಬೇಕು. ನೋಡಿ ನೀಟಾಗಿ ಬಂದಿದೆ, ಮುರಿಯಲ್ಲ, ಹರಿಯಲ್ಲ. ಇದು ನಾವು ಹೆಂಗೆ 1 ತಿಂಗಳಿಟ್ರೂ ಏನೂ ಆಗಲ್ಲ. ಇದಕ್ಕೆ ಬಿಸಿಲಿದ್ರೆ ತುಂಬ ಅನುಕೂಲ, ಬೇಗ ಒಣಗುತ್ತೆ. ಗಾಳಿಗೆ ಒಳಗಡೆ ಇಟ್ಟಿದ್ರೆ ಒಣಗುತ್ತೆ ನೋಡಿ.